ಮಂಗಳೂರು ರಿಪಬ್ಲಿಕ್ ಮಂಗಳೂರಾಗಿ ಕನ್ವರ್ಟ್ ಆಗಿದೆಯಾ? ಎಲ್ಲ ಪ್ರತೀಕಾರದ ಕೊಲೆಗಳಿಗೆ ಮುಕ್ತಿನೇ ಇಲ್ವಾ, ಕೊನೆನೇ ಇಲ್ವಾ? ಪೊಲೀಸರು ಅನ್ನುವಂಥವ್ರು ಇದ್ದಾರಾ ಅಥವಾ ಇಲ್ವಾ ಅನ್ನುವಂಥದ ಪ್ರಶ್ನೆಯನ್ನ ಕೇವಲ ಒಂದು ತಿಂಗಳಲ್ಲಿ 2-3 ಬಾರಿ ಕೇಳ್ಕೊಳ್ಳುವಂತಹ ಹಂತಕ್ಕೆ ಮಂಗಳೂರು ಬಂದು ನಿಂತಿದೆ. ಮಂಗಳೂರಿನಲ್ಲಿ ಹುಡುಗರಿಗೆ ಭವಿಷ್ಯನೇ ಇಲ್ವಾ? ಕರಾವಳಿಯ ಕಡಲು ಇನ್ನೂ ಕೂಡ ಕೆಂಪುಗಾಗಿರೋದು ಸಾಕಾಗಿಲ್ವಾ? ಏನಾಗ್ತಾ ಇದೆ? ಮೊನ್ನೆ ಸುಹಾಸ್, ನಿನ್ನೆ ಈ ರಹೀಂ. ಹಾಗಾದ್ರೆ ನಾಳೆ ಯಾರು? ಇದು ಪ್ರತೀಕಾರದ ಕೊಲೆನಾ? ಯಾರಾತ? ಆತನ ಹಿನ್ನೆಲೆ ಏನು? ಇದೆಲ್ಲದಕ್ಕೂ ಎಂಡ್ ಅನ್ನುವಂಥದ್ದು ಇಲ್ವಾ? ಹಾಗಾದ್ರೆ ಎಂಥದ್ದು ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡ್ಕೊಂಡ್ರು, ಕಸದ ಬುಟ್ಟಿ ಅವತ್ತೇ ಸೇರ್ತಾ ಅದು. ಹಾಗಾದ್ರೆ ಏನಾಗ್ತಾ ಇದೆ ಮಂಗಳೂರಿನಲ್ಲಿ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಕರಾವಳಿ ರಕ್ತ ಚರಿತ್ರೆ. ನಾನು ವಿದ್ಯಾ ಮಲ್ನಾಡ್. ಯಾರು ಬಂದರೂ ಕೂಡ ಮಂಗಳೂರನ್ನ ಸುಧಾರಣೆ ಮಾಡೋಕೆ ಅಥವಾ ಕರಾವಳಿಯನ್ನ ಸುಧಾರಣೆ ಮಾಡೋಕೆ ಯಾಕೆ ಆಗ್ತಾ ಇಲ್ಲ? ಇಂತಹ ಕೆಲಸಗಳು ಮರುಕಳಿಸ್ತಾ ಇದೆ ಅಂದ್ರೆ ಏನರ್ಥ? ಅಗೇನ್ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಅರ್ಥ, ಇನ್ನೇನು ಅಲ್ಲ. ಎಂಥ ಒಂದು ಸ್ಟ್ರಾಂಗ್ ಅಧಿಕಾರಿಯನ್ನ ಕರ್ಕೊಂಡ್ಬಂದು ಹಾಕಿದ್ರು ಕೂಡ ಮಂಗಳೂರಿನಲ್ಲಿ ಇದೇ ಹಣೆ ಬರ ಆಗ್ತಾ ಇರೋದಕ್ಕೆ ಏನ್ ಕಾರಣ? ಮಂಗಳೂರಿನಲ್ಲಿ ಹುಡುಗರು ಜೀವನ ಮಾಡೋದೇ ತಪ್ಪ? ಹಾಗಾದ್ರೆ ಜೀವನನ ಇಲ್ವಾ ಅವರಿಗೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಭೀಕರ ಹತ್ಯೆ ಆಗಿದೆ. ಸುಹಾಸ ಶೆಟ್ಟಿ ಕೊಲೆ ಬೆನ್ನಲ್ಲೇ ಮುಸ್ಲಿಂ ಯುವಕನ ಹತ್ಯೆ ಆಗಿದೆ. ಈತನ ಹೆಸರು ಅಬ್ದುಲ್ ರಹೀಂ ಅಂತ. ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈತ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ. ಕೊಳತ್ತ ಮಜಲು ನಿವಾಸಿ ಈತ ಅಬ್ದುಲ್ ರಹೀಂ. ಪಿಕಪ್ ಚಾಲಕ ಅಂದ್ರೆ ಡ್ರೈವರ್ ಕೆಲಸ. ಹಿರಾಕೊಡಿ ಎಂಬಲ್ಲಿ ಮರಳನ್ನ ಅನ್ಲೋಡ್ ಮಾಡ್ತಾ ಇದ್ದ ವೇಳೆ ಏಕಾಏಕಿ ಅಟ್ಯಾಕ್ ಮಾಡ್ತಾರೆ. ಬೈಕ್ನಲ್ಲಿ ಬಂದ 2 ದುಷ್ಕರ್ಮಿಗಳು ತಲ್ವಾರ್ನಿಂದ ದಾಳಿಯನ್ನ ನಡೆಸಿದ್ದಾರೆ. ಅಬ್ದುಲ್ ರಹೀಂ ಜೊತೆಗಿದ್ದ ಹನೀಫ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಆತನಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಆತನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸ್ಥಳದಲ್ಲಿ ಅಬ್ದುಲ್ ರಹೀಂ ಸಾವನ್ನಪ್ತಾರೆ. ಹನೀಫ್ನ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ. ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಸುಹಾಸ ಹತ್ಯೆಯ ಪ್ರತೀಕಾರಕ್ಕೆ ರಹೀಂ ಹತ್ಯೆ ನಡೀತಾ ಅನ್ನುವ ಪ್ರಶ್ನೆ ಕೂಡ ಇದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಭೀಕರ ಹತ್ಯೆ ಆಗಿದೆ. ಒಂದು ವೇಳೆ ಇದು ಸುಹಾಸ ಶೆಟ್ಟಿಯ ಕೊಲೆಯ ಪ್ರತೀಕಾರನೇ ಅಂತ ಆದ್ರೆ ಪೊಲೀಸರು ಇದ್ದೂ ಇಲ್ದಂಗೆ ಆ ಭಾಗದಲ್ಲಿ ACF ಅಂತೆಲ್ಲ ತಗೊಂಡ್ರಲ್ಲ ಇವರು, ಆಂಟಿ ಕಮ್ಯುನಲ್ ಫೋರ್ಸ್ ಅಂತ, ಅದು ಇದ್ದೂ ಇಲ್ದಂಗೆ ಕೊಳತ್ತ ಮಜಲು ನಿವಾಸಿ ಪಿಕಪ್ ಚಾಲಕನಾಗಿದ್ದ ಅಬ್ದುಲ್ ರಹೀಂ ಆತನ ಕೆಲಸ ಮಾಡಬೇಕಾದ್ರೆ, ಮರಳನ್ನು ಅನ್ಲೋಡ್ ಮಾಡಬೇಕಾದ್ರೆ ಕೊಚ್ಚಿ ಕೊಂದಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ಸದ್ಯಕ್ಕೆ ಇದೀಗ ಹಿಂದೂ ಮುಖಂಡ ಭಾಸ್ಕರನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರಿನ ಈ ಒಂದು ಚಿತ್ರಣವನ್ನ ಗಮನಿಸ್ತಾ ಇರಬೇಕಾದ್ರೆ ನಿಮಗೆ ಪದೇ ಪದೇ ಈ ಘಟನೆಗಳು ನೋಡ್ತಾ ಇರುವಾಗ ಏನನ್ಸುತ್ತೆ ನಿಮಗೆ? ನೋಡಿ, ಈಗ ಮೊದಲನೇದಾಗಿ ಮಂಗಳೂರು ಬಂದು ಕಮ್ಯುನಲಿ ಹೈಪರ್ ಸೆನ್ಸಿಟಿವ್ ಸಿಟಿ. ಅದು ಈಗಲ್ಲ, ಕಳೆದ 25-30 ವರ್ಷದಿಂದ ಅಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ. ಈಗ ಕೆಲವು ದಿವಸಗಳ ಹಿಂದೆ ನಮ್ಮ ಹಿಂದೂ ಹುಡುಗ ಒಬ್ಬ ಸುಹಾಸ್ ಶೆಟ್ಟಿ ಅನ್ನೋನು ಕೊಲೆ ಆಗಿಬಿಟ್ಟ. ಒಳ್ಳೆಯ ಹುಡುಗ. ಆದರೆ ಇವರು ಬ್ಯಾಕ್ಗ್ರೌಂಡ್ನಲ್ಲಿ ಹೇಳಬೇಕಾದ್ರೆ ರೌಡಿ ಶೀಟರು ಹಾಗೆ ಹೀಗೆ ಅಂತ ಲೇಪನ ಹಚ್ಚಿದ್ದಾರೆ. ಈಗ ಒಂದು ನಿಮಿಷ, ನಮ್ಮ ಸಂಘಟನೆಯಲ್ಲೂ ಸಹ ಸುಮಾರು ಜನ ಯುವಕರಿದ್ದಾರೆ. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇರಲಿ ಅಥವಾ ಸ್ವಜನ ಪಕ್ಷಪಾತದ ಆರೋಪ ಇರಲಿ ಅಥವಾ ನಾವು ಹಿಂದೂಗಳ ಪರ ಧ್ವನಿ ಎತ್ತಿದ್ರೆ ನಮ್ಮಲ್ಲೂ ಅನೇಕ ಹುಡುಗರನ್ನ ವಿನಾಕಾರಣ ರೌಡಿ ಶೀಟರ್ನಾಗಿ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಹೈಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡಿದ್ದೀವಿ. ಕೆಲವ್ರದ್ದು ಕ್ವ್ಯಾಶ್ ಆಗಿದೆ, ಕೆಲವ್ರದ್ದು ಇನ್ನೂ ಸ್ಟೇ ಆಗಿದೆ, ಅದು ನಡೀತಾ ಇದೆ. ಆದ್ದರಿಂದ ಆ ರೌಡಿ ಶೀಟರ್ ಆಗಿದ್ರು ಅಂತ ಹೇಳೋದು ಅದು ಸರಿಯಲ್ಲ. ಒಬ್ಬ ರೌಡಿ ಶೀಟರ್ ಆಗಬೇಕಾದ್ರೆ ಅವನಿಗೆ ಒಂದು ರೌಡಿಸಮ್ ಮಾಡಿದಂಥ ಹಿನ್ನೆಲೆ ಇರಬೇಕು. ಒಂದು 5ರಿಂದ 6 ಅಥವಾ 8 FIR ಆಗಿರಬೇಕು. ಲೋಯರ್ ಕೋರ್ಟ್ಗಳಲ್ಲಿ 2-3 ಪ್ರಕರಣಗಳಲ್ಲಿ ಶಿಕ್ಷೆ ಅವ್ರ ಮೇಲೆ ಆಗಿರಬೇಕು, ಕನ್ವಿಕ್ಷನ್ ಆಗಿರಬೇಕು. ಆಗ ಅದು ರೌಡಿ ಶೀಟರ್ ಅಂತ ಒಪ್ಕೋಬೋದು. ಹೋರಾಟ ಮಾಡಿದಾಕ್ಷಣ ಅಲ್ಲಿರುವಂತಹ ಬೇರೆ ರಾಜಕೀಯ ನಾಯಕರು, ಅಂದರೆ ನಮ್ಮ ಐಡಿಯಾಲಜಿಗೆ ವಿರುದ್ಧ ಇರೋರು ರೌಡಿ ಶೀಟರ್ನ ಪೊಲೀಸ್ನವ್ರಿಗೆ ಹೇಳಿ ಮಾಡಿಸೋದು ಅದೇನು ದೊಡ್ಡ ವಿಚಾರ ಏನಲ್ಲ. ಈಗ ಈ ವ್ಯಕ್ತಿ ಪೊಲೀಸರು ಕಮ್ಯುನಲ್ ಗ್ಯಾಂಗಿಗೆ ಸೇರಿದ್ದಾರೆ ಅಂತನಾ? ನೋಡಿ, ಪೊಲೀಸ್ನವರು ಈ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ. ಹುಣಸೂರಿನಲ್ಲಿ ಹನುಮ ಜಯಂತಿ ದಿನ ಹಿಂದೂಗಳಿಗೆ ಕೊಟ್ಟಿದ್ದಂತಹ ಆ ಶೋಭಾಯಾತ್ರೆ ಪರ್ಮಿಷನನ್ನು ಕ್ಯಾನ್ಸಲ್ ಮಾಡಿ ಮೊಹರಂ ಪ್ರೊಸೆಷನ್ಗೆ ಬರೋರಿಗೆ ಇವರು ಪರ್ಮಿಷನ್ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ಪೊಲೀಸ್ನವ್ರ ಕೈಯಲ್ಲಿ ಲಾಠಿಯಲ್ಲಿ ಹೊಡೆಸಿ, ಬೂಟ್ನಲ್ಲಿ ಹೊಡೆಸಿ, ಇನ್ನೊಂದು ಸಮಾಜ ಮುಸ್ಲಿಂ ಸಮಾಜಕ್ಕೆ ಅದೇ ಏರಿಯಾದಲ್ಲಿ ಬಿರಿಯಾನಿಯನ್ನು ಕಾಂಗ್ರೆಸ್ ಸರ್ಕಾರ ತಿನ್ನಿಸಿರೋ ಉದಾಹರಣೆಯನ್ನು ನೋಡಿದ್ದೀವಿ. ಅದನ್ನು ನೀವೇ ಮಾಧ್ಯಮಗಳಲ್ಲಿ ರಿಪೋರ್ಟು ಸಹ ಮಾಡಿದ್ದೀರಿ.
ಈಗ ಈ ವ್ಯಕ್ತಿ ಕೊಲೆ ಆಗಿದೆ. ಈ ವ್ಯಕ್ತಿಯ ಹಿನ್ನೆಲೆ ಏನು ಅಂದರೆ ಡ್ರೈವರ್ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಈಗ ಮಂಗಳೂರಿನಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ಸಾಗ್ತಾ ಇದೆ, ಅದನ್ನು ನಾವು ಗಣನೆಗೆ ತಗೋಬೇಕು. ಈಗ ಇಟ್ ಈಸ್ ಟೂ ಅರ್ಲಿ ಟು ಟೆಲ್ ಎನಿಥಿಂಗ್ ಅಬೌಟ್ ದಿಸ್ ಮರ್ಡರ್. ಈಗ ಮಂಗಳೂರು ಸಿಟಿಯ ಪೊಲೀಸ್ ಕಮಿಷನರ್ ಆಗಲಿ ಅಥವಾ ಅಲ್ಲಿನ ಬೇರೆ ಯಾವುದರ ಉನ್ನತ ಅಧಿಕಾರಿ DCP ಮಟ್ಟದಲ್ಲಿರೋರು ಯಾರು ಬಂದು ಇನ್ನು ಮಾಧ್ಯಮಗಳನ್ನು ಉದ್ದೇಶಿಸಿ ಕೊಲೆ ಈ ರೀತಿ ಆಗಿದೆ, ಇದರಲ್ಲಿ ಇಷ್ಟು ಜನ ಭಾಗಿಯಾಗಿದ್ದಾರೆ, ನಮಗೆ ಈ ರೀತಿ CCTV ಫುಟೇಜ್ಗಳು ಸಿಕ್ಕಿದೆ, ಹಂತಕರನ್ನು ನಾವು ಹಿಡಿತೀವಿ, ಅಥವಾ ಈ ಕೊಲೆ ಯಾವತ್ತಿಕ್ಕಾಯಿತು, ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಅಂತ ಇದುವರೆಗೂ ನಮಗೆ ಮಾಧ್ಯಮದ ಮುಖಾಂತರ ಯಾವುದೇ ಒಂದು ಮಾಹಿತಿ ನಮಗೆ ಇದುವರೆಗೂ ಬಂದಿಲ್ಲ. ಆದ್ದರಿಂದ ನಾನು ಹೇಳೋದೇನು ಅಂದರೆ ಸ್ವಲ್ಪ ಪೇಷನ್ಸ್ ಆಗಿ ಸಾವಕಾಶದಿಂದ ಕಾಯೋಣ. ಈಗ FIR ಆಗಿದೆ, ಈಗ ಪ್ರಥಮ ಹಂತದ ತನಿಖೆ ಶುರು ಆಗುತ್ತೆ. ಆಮೇಲೆ ಅವರು ಓರಲ್ ಎವಿಡೆನ್ಸು, ಡಾಕ್ಯುಮೆಂಟ್ರಿ ಎವಿಡೆನ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು, CCTV ಫುಟೇಜ್ ಇವನ್ನೆಲ್ಲ ಕಲೆ ಹಾಕ್ತಾರೆ. ಅದನ್ನೆಲ್ಲ ಕಲೆ ಹಾಕಿ ಮಾಧ್ಯಮಗಳನ್ನು ಉದ್ದೇಶಿಸಿ ಈ ಕೊಲೆಯ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ಈ ಕೊಲೆ ಆಯಿತು ಅಂತ ಹೇಳಿ ಪೊಲೀಸ್ ವಲಯಗಳಿಂದ ನಮಗೆ ತಿಳಿದು ಬರೋ ತನಕ ಇದು ಪ್ರತಿಕಾರಕ್ಕೆ ಆದ ಕೊಲೆಯ ಅಥವಾ ಯಾವುದೋ ಅನೈತಿಕ ಸಂಬಂಧದ ವಿಚಾರದಲ್ಲಾದಂಥ ಕೊಲೆನ, ಆಸ್ತಿ ವಿಚಾರಕ್ಕಾದಂಥ ಕೊಲೆನ, ಅಥವಾ ಮರಳು ಮಾಫಿಯಾ ವಿಚಾರದಲ್ಲಿ ಏನೋ ಡಿಫರೆನ್ಸ್ ಆಯಿತು ಅಂತೇಳಿ ಆದಂಥ ಕೊಲೆನ, ಅದನ್ನು ನಾವು ಕಾದು ನೋಡೋಣ. ಇಟ್ ಇಸ್ ಟೂ ಅರ್ಲಿ ಟು ಕಾಮೆಂಟ್ ಆನ್ ದಿಸ್ ಮರ್ಡರ್. ಪ್ರತಿಕಾರದ ಕೊಲೆನ ಅಥವಾ ಅಲ್ವಾ ಅನ್ನುವಂಥದ್ದು ಈಗಲೇ ಹೇಳಕ್ಕಾಗಲ್ಲ ಅಂತ. ಓಕೆ ಫೈನ್. ಬಟ್ ನನ್ನ ಪ್ರಶ್ನೆ, ಈಗ ಸುಹಾಸ ಆಯಿತು ಅಂತ ಈಗ ಮತ್ತೊಬ್ಬ ಅಂತ ಅಂದ್ಕೊಳ್ಳೋಣ, ಇದು ಪ್ರತಿಕಾರದ ಕೊಲೆ ಆಗಿದ್ರೆ ಪ್ರಚೋದನೆಯ ಭಾಷಣಗಳು ಆಗ್ತಾನೇ ಇದೆ. ಅಲ್ಲಿ ಹಿಂದೂಗಳ ಕಡೆಯಿಂದನೂ ಆಗ್ತಾ ಇದೆ, ಮುಸ್ಲಿಂ ಸಂಘಟನೆಗಳಿಂದಲೂ ಆಗ್ತಾ ಇದೆ, ಹಿಂದೂ ಸಂಘಟನೆಗಳಿಂದಲೂ ಆಗ್ತಾ ಇದೆ. ಸೊ ಇದು ಎಲ್ಲಿ ತನಕ ಮುಂದುವರಿಸ್ಕೊಂಡು ಹೋಗಬೇಕು ಹಾಗಾದ್ರೆ ಅಂತ? ಸಾಕಾಗಿಲ್ವಾ? ಇಲ್ಲಿ ತನಕ ನಾವು ಮನೆ ಮಕ್ಕಳನ್ನ ಕಳ್ಕೊಂಡಿದ್ದು ಸಾಕಾಗಿಲ್ವಾ? ನೋಡಿ, ಈಗ ನೀವು ಭಾಷಣಗಳನ್ನು ಎರಡು ಆಯಾಮದಲ್ಲಿ ನೋಡಬೇಕು. ಓಕೆ, ಒಂದು, ಮುಸ್ಲಿಂ ಸಮಾಜಕ್ಕೆ ಸೇರಿದ ವ್ಯಕ್ತಿ ಇವನು, ಅಥವಾ ಮುಸ್ಲಿಮರಲ್ಲಿ ಈ ರೀತಿ ನಡೀತಾ ಇದೆ, ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಣ, ನಮ್ಮ ಹಿಂದೂಗಳನ್ನು ನಾವು ಜಾಗೃತರನ್ನಾಗಿ ಮಾಡೋಣ ಅಂತ ಮಾಡುವ ಭಾಷಣನೇ ಬೇರೆ. ಮುಸ್ಲಿಮರಲ್ಲಿ ಬೇರೆ ಹುಡುಗರಾಗಲಿ ಅಥವಾ ಮೌಲ್ವಿಗಳಾಗಲಿ ಅಥವಾ ಬೇರೆ ಮುಲ್ಲಾಗಳಾಗಲಿ ಏಕ್ದಮ್ ಸ್ಟೇಜ್ ಮೇಲೆ ಬಂದು ಈ ದೇಶದಲ್ಲಿರೋರು ಎಲ್ಲರನ್ನೂ ನಾವು ಮುಸಲ್ಮಾನರನ್ನಾಗಿ ಕನ್ವರ್ಟ್ ಮಾಡ್ತೀವಿ, ಈ ದೇಶವನ್ನು ನಾವು ಇಸ್ಲಾಮೀಕರಣ ಮಾಡ್ತೀವಿ, ಈ ರೀತಿ ಮಾಡೋ ಭಾಷಣ ಇದೆಯಲ್ಲ, ಇದರಲ್ಲಿ ಎರಡು ಆಯಾಮ ಇದೆ. ಜನಜಾಗೃತಿ ಮೂಡಿಸುವ ಭಾಷಣವೇ ಬೇರೆ, ಇಸ್ಲಾಮೀಕರಣವನ್ನು ಮಾಡಿ ಇಡೀ ಜಗತ್ತನ್ನು ನಾವು ಇಸ್ಲಾಂಗೆ ಒಳಪಡಿಸಬೇಕು ಅಂತ ಮಾಡೋ ಭಾಷಣನೇ ಬೇರೆ. ಒಂದು ವಿಚಾರವನ್ನು ಹೇಳ್ತೀನಿ, ನಮ್ಮಲ್ಲೂ ಕೆಲವು ಕಿಡಿಗೇಡಿಗಳು ಇದ್ದಾರೆ, ನಮ್ಮಲ್ಲೂ ಇದ್ದಾರೆ ಹಿಂದೂಗಳಲ್ಲಿ. ಅಂಥವರು ಭಾಷಣ ಮಾಡಿದಾಗ ನಾವು ಅವರನ್ನು ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ನೋಡಿ, ಈ ದೇಶದಲ್ಲಿ ಹಿಂದೂ, ಮುಸ್ಲಿಮ್ಮು, ಸಿಖ್, ಬೌದ್ಧ, ಜೈನು, ಕ್ರಿಶ್ಚಿಯನ್ ಎಲ್ಲ ಇದ್ದಾರೆ. ಈ ದೇಶದಲ್ಲಿ ಅವರು ಹುಟ್ಟಿದ ಮೇಲೆ ಈ ದೇಶದಲ್ಲೇ ಅವರು ಸಾಯ್ತಾರೆ. ಇದು ಅವರಿಗೆ ಜನ್ಮಭೂಮಿನೂ ಸಹ ನಿಜ, ಕರ್ಮಭೂಮಿನೂ ಸಹ ಅವರಿಗೆ ನಿಜ. ಅದು ಇಲ್ಲಿನ ಅನ್ನವನ್ನು ತಿಂದಿರ್ತಾರೆ ಎಲ್ಲರೂ, ಇಲ್ಲಿನ ಗಾಳಿಯನ್ನು ಸೇವನೆ ಮಾಡಿರ್ತಾರೆ, ಈ ದೇಶದ ಪವಿತ್ರ ನದಿಗಳ ನೀರನ್ನು ಕುಡಿದಿರ್ತಾರೆ. ಈ ದೇಶಕ್ಕೆ ನಿಯತರಾಗಿರಬೇಕು. ನಾವು ದ್ವೇಷ ಮಾಡೋದು ನೋಡಿ, ಭಾರತದಲ್ಲಿರುವ ಮುಸಲ್ಮಾನರನ್ನು ಮಾತ್ರ, ಭಾರತೀಯ ಮುಸಲ್ಮಾನರನ್ನಲ್ಲ. ಭಾರತದಲ್ಲಿರುವ ಮುಸಲ್ಮಾನರನ್ನ ಭಾರತೀಯ ಮುಸಲ್ಮಾನರನ್ನಲ್ಲ ಅಲ್ಲ, ರಾಷ್ಟ್ರೀಯತೆಯನ್ನ ಮುಸಲ್ಮಾನರು ಇದರಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನೀವು ಯಾವ ಮುಸಲ್ಮಾನರು? ಭಾರತದಲ್ಲಿರುವ ಮುಸಲ್ಮಾನರ, ಭಾರತೀಯ ಮುಸಲ್ಮಾನರ? ನಾವು ಭಾರತದಲ್ಲಿರೋ ಮುಸಲ್ಮಾನರು ನಾವೇ, ಭಾರತೀಯರು ನಾವೇ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ಆಗಲೇ ಇವಾಗ ಹೇಳ್ತಾ ಇದ್ರಲ್ಲ, ಇವರು ಹೇಳೋ ಥರ ಇದ್ದಾರೆ. ಎರಡು ಟೈಪು ಇದ್ದಾರೆ, ಕಿಡಿಗೇಡಿಗಳು ಇದ್ದಾರೆ, ಪ್ರತಿಯೊಂದು ಧರ್ಮದಲ್ಲೂ ಇದ್ದಾರೆ. ಆ ಧರ್ಮ ಈ ಧರ್ಮ ಅಂತಲ್ಲ. ಇವತ್ತು ನೋಡಿ, ಪ್ರತಿಕಾರಕ್ಕೆ ಪ್ರತಿಕಾರ ಅಂತ ಹೇಳ್ಬಿಟ್ಟು ಒಂದು ಪ್ರಾಣ ತೆಗೆದ್ರು.